ಓಂ ಕಾಮಾದಿತರತ್ರ ತತ್ರ ಚ ಆಯತನಾದಿಭ್ಯ ಓಂ ಅಂತ 40ನೇ ಸೂತ್ರ, 3ನೇ ಅಧ್ಯಾಯದ 3ನೇ ಪಾದದ್ದು. ಅದು 24ನೇ ಕಾಮಾಧಿಕರಣ. ಅದು ಏನು ವಿಷಯ ವರ್ಣನೆ ಮಾಡ್ತದೆ ಅಂತ ಅನ್ನೋದನ್ನು 88ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ತಥಾ ಅಂತ ಹೀಗೇನೆ ಆಚಾರ್ಯರು ವಿಷ್ಣುರೇವ ಉಪಾಸ್ಯ ಅಂತ ಹೀಗೆ ಹೇಳಿದ್ರಿಂದ ಇನ್ನೂ ಒಂದು ಕಾಮಾದಿತರತ್ರ ಅಂತೇನು ಅಧಿಕರಣ ಇದೆ, ಆ ಕಾಮಾಧಿಕರಣ ಅದರ ಅರ್ಥವನ್ನು ಕೂಡ ಸಂಗ್ರಹ ಮಾಡಿದಾಗ ಆಯ್ತು, ಸೂಚನೆ ಮಾಡಿದಾಗ ಆಯ್ತು. ತಥಾ ನಯಸ್ಯಾರ್ಥೋಪಿ ಸೂಚಿತ ಅಂತ ಮುಂದೆ ಅಲ್ಲಿಗೆ ಅನ್ವಯ. ಅದರ ತಾತ್ಪರ್ಯ ಏನು, ಆ ಸೂತ್ರ ಅಧಿಕರಣ ಯಾಕೆ ಹೊರಟಿದೆ ಅನ್ನೋದನ್ನು ಈಗ ನೋಡಬೇಕು. ಅಧಿಕಾರಿಕ ವರ್ಗೆ ಉಪಾಸ್ಯ ಈಶ್ವರ ಕೋಟೋವ ಶ್ರೀತತ್ವ ಅನಿರ್ದೇಶಾತ್, ಶ್ರೀತತ್ವ ನಿರ್ದೇಶ ಅಭಾವೇನ, ಇದು ಸಮಸ್ಯೆ. ಈ ಅಧಿಕಾರಿಕ ವರ್ಗ, ಅಧಿಕಾರಿಗಳು ಅಂದ್ರೆ ಸಾಧನೆ ಮಾಡಿ ಮುಕ್ತಿಯನ್ನು ಪಡೆಯಬೇಕಾದಂಥವ್ರು, ಇವರನ್ನು ಅಧಿಕಾರಿಗಳು ಅಂತ ಹೇಳ್ತಾರೆ. ಅವರ ವರ್ಗದಲ್ಲಿ ಈ ಲಕ್ಷ್ಮೀದೇವಿಯನ್ನು ಸೇರಿಸಿಲ್ಲ ಯಾರೂ ಕೂಡ. ಲಕ್ಷ್ಮೀದೇವಿ ಹೆಸರಲ್ಲಿ ಎಲ್ಲೂ ಬಂದಿಲ್ಲ, ಶಾಸ್ತ್ರದಲ್ಲಿ ಎಲ್ಲೂ ಬಂದಿಲ್ಲ. ಹೀಗೆ ಅಧಿಕಾರಿ ವರ್ಗದಲ್ಲಿ ಲಕ್ಷ್ಮೀದೇವಿ ಹೆಸರು ಬರಲಿಲ್ಲ. ಅಥವಾ ಉಪಾಸ್ಯನಾದಂಥ ಈಶ್ವರ ಏನಿದ್ದಾನೆ ಭಗವಂತ, ಆತನ ಜೊತೆಗೆ ಕೂಡ ಅವಳ ಹೆಸರು ಬಂದಿಲ್ಲ. ಆದ್ದರಿಂದ ಅಭಾವೇನ ಅಬದ್ಧತ್ವಸ್ಯ ಈಶ್ವರ ತಂತ್ರಸ್ಯ ಚ ಸೂಚನಾಯ, ಅವಳು ಸಂಸಾರದಲ್ಲಿ ಬದ್ಧಳಲ್ಲ, ಆದರೆ ಈಶ್ವರನ ತಂತ್ರಳಾಗಿದ್ದಾಳೆ, ಅಂದ್ರೆ ಭಗವಂತನಿಗೆ ಅವಳು ಅಧೀನಳಾಗಿದ್ದಾಳೆ. ಈ ಒಂದು ಅಂಶವನ್ನ ತಿಳಿಸ್ಲಿಕ್ಕಾಗಿ ಇರುವಂಥದ್ದು ಈ ಕಾಮಾಧಿಕರಣ. ತಸ್ಯ ನಿರುಪಾಧಿಕ ಭಕ್ತ್ಯತಿಶಯೇನೈವ ವಿಷ್ಣುಪಾಸನಂ ನ ವಿಧಿಬದ್ಧತ್ವೇನ ಬದ್ಧತ್ವಾದಿನ ಇತಿ ವಕ್ತುಂ. ಆ ಲಕ್ಷ್ಮೀದೇವಿ ಭಗವಂತನನ್ನೇನು ಉಪಾಸನೆ ಮಾಡ್ತಾಳೆ, ಅದು ಅವಳಲ್ಲಿ ಭಕ್ತಿ ಅತಿಶಯ ಇರೋದ್ರಿಂದ ಭಗವಂತನನ್ನು ಉಪಾಸನೆ ಮಾಡ್ತಾಳೆ, ಹೊರತು ವಿಧಿ ಬದ್ಧಳಾದ್ದರಿಂದ ಅಲ್ಲ ಅಂತನ್ನೋದನ್ನ ಆ ಕಾಮಾಧಿಕರಣದಲ್ಲಿ ತಿಳಿಸಿದ್ದಾರೆ. ಅದರ ಸಂಗ್ರಹವನ್ನು ಕೂಡ ಉಪಾಸ್ಯ ವಿಷ್ಣುರೇವ ಏಷಃ, ಅವನು ಎಲ್ಲಿಂದರೂ ಉಪಾಸ್ಯ ಅಂತ ಹೀಗೆ ಅದನ್ನ ತಿಳಿಸಿದ್ದಾರೆ. ಇಲ್ಲಿ ತಸ್ಯ ನಿರುಪಾಧಿಕ ಭಕ್ತಿತಿಶಯೇನೈವ ವಿಷ್ಣುಪಾಸನಂ, ಆ ಲಕ್ಷ್ಮೀದೇವಿ ಭಗವಂತನನ್ನು ಉಪಾಸನೆ ಮಾಡುವುದು ಕೇವಲ ಭಕ್ತಿತಿಶಯದಿಂದ, ಹೊರತು ಇನ್ಯಾವ ಕಾರಣದಿಂದಲೂ ಅಲ್ಲ. ವಿಧಿ ಬದ್ಧಳಾಗಿ ಆತನನ್ನು ಉಪಾಸನೆ ಮಾಡುವುದು ಅಲ್ಲ ಅವಳು ಅಂತನ್ನೋದನ್ನು ತಿಳಿಸ್ಬೇಕಾಗಿದೆ. ಅಲ್ಲಿ ತಸ್ಯ ಅಂತ ಪುಲ್ಲಿಂಗದಲ್ಲಿ ಅಥವಾ ನಪುಂಸಕ ಲಿಂಗದಲ್ಲಿರುವಂತಹ ಷಷ್ಠಿ ವಿಭಕ್ತಿ ಏಕವಚನ ಇದೆ. ಲಕ್ಷ್ಮೀದೇವಿಯನ್ನು ಹಾಗೆ ಹೇಗೆ ಹೇಳಿದ್ದಾರೆ ಅಂದ್ರೆ ಶ್ರೀತತ್ವ ಅಂತ ಶಬ್ದ ಇದೆ ಮೂಲದಲ್ಲಿ. ಅಧಿಕಾರಿ ವರ್ಗೆ ಉಪಾಸಿ ಈಶ್ವರ ಕೋಟೋವ ಶ್ರೀತತ್ವ ನಿರ್ದೇಶ ಅಭಾವೇನ. ಶ್ರೀ ಲಕ್ಷ್ಮೀದೇವಿ ಸ್ತ್ರೀಲಿಂಗ, ಆದರೆ ಶ್ರೀತತ್ವ ಏನಿದೆ ಅದು ನಪುಂಸಕಲಿಂಗ. ಅದರ ಷಷ್ಠಿ ವಿಭಕ್ತಿ ಏಕವಚನ ಈ ತಸ್ಯ ಅಂತ ಹೀಗಾಗ್ತದೆ. ಅದಕ್ಕಾಗಿ ಲಕ್ಷ್ಮೀದೇವಿಯನ್ನೇ ಹೇಳಲಿಕ್ಕಾಗಿ ತಸ್ಯ ಅನ್ನೋ ಶಬ್ದವನ್ನ ತತ್ವ ಎಂಬ ಅರ್ಥದಲ್ಲಿ ತಗೊಂಡಿದ್ದಾರೆ. ಇತಿ ವಕ್ತುಂ ಪ್ರಾಪ್ತಸ್ಯ, ಹೀಗೆ ಆ ಅಧಿಕರಣ ಇರುವುದು ಲಕ್ಷ್ಮೀದೇವಿಯ ಮಹತ್ವವನ್ನು ತೋರಿಸ್ಲಿಕ್ಕಾಗಿ. ಆ ಅಧಿಕರಣದ ಸಾರವನ್ನು ಕೂಡ ಇಲ್ಲಿ ಸಂಗ್ರಹಿಸಿದ್ದಾರೆ ಅಂತ ಅದರ ತಾತ್ಪರ್ಯ. ಆ ಸೂತ್ರ ಏನು ಹೇಳಿದೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೀಗಿದೆ: ಪ್ರಕೃತೆ ಅಪಿ ಜನ್ಮಾದೇಹೆ ಸಂಸಾರ ಪ್ರಾಪ್ತೆ ಕಿಮಿತಿ ನಾಮಾದಿಷು ಅಪಾಠ ಇತಿ. ಅಲ್ಲೊಂಥದ್ದು ಬೇರೆ ಪ್ರಶ್ನೆನೇ ಇದೆ. ಲಕ್ಷ್ಮೀದೇವಿಗೂ ಜನ್ಮ ಇದೆ, ಪ್ರಶ್ನೆ ಮಾಡೋರು ಹೀಗೆ ಮಾಡ್ತಿದ್ದಾರೆ. ಲಕ್ಷ್ಮೀದೇವಿಗೂ ಹುಟ್ಟು ಇದೆ, ಆದ್ರಿಂದ ಅವಳಿಗೂ ನಾಶ ಇದೆ. ಆದ್ರಿಂದ ಆ ನಾಮಾದಿಷು, ನಾಮಾಭಿಮಾನಿಯಾದಂಥ ಉಷಾದಿಂದ ಆರಂಭ ಮಾಡಿಕೊಂಡು ಪರಮಾತ್ಮನ ಮುಖ್ಯ ಪ್ರಾಣನವರೆಗೆ ಏನು ದೇವತೆಗಳನ್ನು ಪಠನ ಮಾಡಿದಾರಲ್ಲ, ಆ ಹೆಸರಿನಲ್ಲಿ ಲಕ್ಷ್ಮೀದೇವಿ ಹೆಸರು ಯಾಕೆ ಬಂದಿಲ್ಲ ಅಂತ ಒಂದು ಜಿಜ್ಞಾಸೆ ನಮಗೆ ಬರಬಹುದು. ಮುಖ್ಯ ಪ್ರಾಣನವರೆಗೆ ಮಾತ್ರ ಹೇಳಿ ಪ್ರಾಣವ ಆಶಾಯ ಭೂಯಾನ್ ಅಂತ ಹೇಳಿ ನಿಲ್ಲಿಸಿದ್ದಾರೆ. ಅದಾದ್ಮೇಲೆ ಲಕ್ಷ್ಮೀದೇವಿ ಹೆಸರು ಯಾಕೆ ಬರಲಿಲ್ಲ ಅಂತ ಈಗ ಯಾರಿಗಾರು ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ರೂಪವಾಗಿ ಹೊರಟಿದೆ ಅಂತ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ
ಅದು ಬೇರೆ ಥರದ ಪ್ರಶ್ನೆ ಇದೆ. ಅದಕ್ಕೆ ಕಾಮಾದಿತರತ್ರ ಚ ತತ್ರ ಚ ಆಯತನಾದಿಭ್ಯ ಅಂತ ಸೂತ್ರ ಹೊರಟಿದೆ. ಸ್ವೇಚ್ಛೆಯೈವ ಮೂಲಸ್ಥಾನೇ ಸ್ಥಿತ ಅನ್ಯತ್ರ ಚ ಅವತಾರಾನ್ ಕರೋತಿ ಈಶ್ವರ ಇಚ್ಛಾನುಸಾರೇಣ. ಲಕ್ಷ್ಮೀದೇವಿ ಅವಳು ಈ ಮುಖ್ಯ ಪ್ರಾಣಾದಿಗಳಂತೆ ಅವಳು ಉಪಾಸನೆ ಮಾಡುವ ಅಗತ್ಯ ಇಲ್ಲ. ಸಂಸಾರದಲ್ಲಿದ್ದು ಆ ಸಂಸಾರವನ್ನು ದಾಟಿ ಹೋಗಬೇಕಾದಂತಹ ಅನಿವಾರ್ಯತೆ ಅವಳಿಗಿಲ್ಲ. ಆದ್ದರಿಂದ ಅವಳು ಉಪಾಸನೆ ಮಾಡುವುದೇನಿದೆ ಭಗವಂತನನ್ನು ಭಕ್ತಿ ವಿಷಯದಿಂದ ಉಪಾಸನೆ ಮಾಡ್ತಾಳೆ ಹೊರತು ಅವಳಿಗೆ ಉಪಾಸನೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಮತ್ತೆ ಅವಳು ಮೂಲಸ್ಥಾನದಲ್ಲಿ ಪರಮಾತ್ಮನ ಜೊತೆಗೆ ಇರ್ತಾಳೆ. ಹಾಗಿದ್ರೂ ಕೂಡ ಅನ್ಯತ್ರ ಚ ಅವತಾರನ್ ಕರೋತಿ, ಅವಳು ಪರಮಾತ್ಮನ ಜೊತೆಗೇನೆ ಬೇರೆ ಬೇರೆ ಸಂದರ್ಭದಲ್ಲಿ ಅವತಾರಗಳನ್ನು ಕೂಡ ಮಾಡ್ತಾಳೆ. ಅದು ಹೇಗೆ ಮಾಡ್ತಾಳೆ? ಸ್ವೇಚ್ಛೆಯಿಂದ ಮಾಡ್ತಾಳೆ ಅಷ್ಟೆ. ಅನ್ಯತ್ರ ಭೂಮ್ಯಾದಿಗಳಲ್ಲಿ, ಭೂಮಿ ಸ್ವರ್ಗ, ಕೆಲವು ಕಡೆ ಭೂಲೋಕದಲ್ಲಿ ರಾಮನ ಪತ್ನಿಯಾಗಿ ಕೃಷ್ಣನ ಪತ್ನಿಯಾಗಿ ಮಾನವಿಯಂತೆ ಕಾಣಿಸ್ಕೊಂಡು ಅವತಾರ ಮಾಡಿದ್ದಾಳೆ. ಇನ್ನು ಕೆಲವು ಕಡೆ ಪರಮಾತ್ಮ ಬೇರೆ ಬೇರೆ ರೂಪಗಳನ್ನ ಮೂಲ ರೂಪದಲ್ಲಿ ಭೂಲೋಕದನ್ನು ಬಿಟ್ಟು ಬೇರೆ ಕಡೆ ಅವತಾರಗಳು ತಾಳ್ತಾನಲ್ಲ, ಆ ಸಂದರ್ಭದಲ್ಲೂ ಕೂಡ ಅವಳು ಅವನ ಪತ್ನಿಯಾಗಿ ಅವತಾರ ಮಾಡ್ತಾಳೆ. ಈ ತರ ಅದಕ್ಕಾಗಿ ಭೂಮ್ಯಾದಿಗಳಲ್ಲಿ ಅಂತ ಈ ತರ ಹೇಳಿರೋದು. ಹೀಗೆ ಅವತಾರಗಳನ್ನು ಮಾಡ್ತಾಳೆ. ಆಯತನಾದಿಭ್ಯ ಯಾಕೆ ಆ ಥರ ಅಂದರೆ, ಇಂಥ ಒಂದು ವತ್ಸಶ್ರುತಿ ಇದೆ. ವತ್ಸಶ್ರುತಿ ಅಂತ ಶ್ರುತಿಗೆ ಹೆಸರು. ಅಲ್ಲಿ ಆ ವತ್ಸಶ್ರುತಿಯನ್ನ ಆಯತನಾದಿಭ್ಯ ಅಂತ ಯಾಕೆ ಹೇಳಿದ್ದಾರೆ? ಆಯತನ ಶಬ್ದ ಆ ವತ್ಸಶ್ರುತಿಯಲ್ಲಿದೆ. ಆಯತನ ಶಬ್ದ ಘಟಿತವಾದದ್ದು ಆ ಶ್ರುತಿ, ಅದಕ್ಕಾಗಿ ಆಯತನಾದಿಭ್ಯ ಅಂತ ಅದೇ ಶ್ರುತಿಯನ್ನ ಹೇಳಿದ್ದಾರೆ ಅಷ್ಟೆ. ಸರ್ವಾಯತನ, ಸರ್ವಕಾಲ, ಸರ್ವೇಚ್ಛ ಅಥವಾ ಸರ್ವಜ್ಞಾತ ಪಾಠನೂ ಇದೆ. ನ ಬದ್ಧ, ಬಂಧಿಕ, ಸೈಷ, ಪ್ರಕೃತಿ, ಅವಿಕೃತಿ ಅಂತ ವತ್ಸಶ್ರುತಿ. ಅಲ್ಲಿ ಸರ್ವಾಯತನ ಅಂತ ಶಬ್ದ ಇದೆ. ಎಲ್ಲರಿಗೂ ಅವಳು ಆಶ್ರಯಳಾದವಳು, ಚತುರ್ಮುಖಾದಿಗಳು ಎಲ್ಲರಿಗೂ ಕೂಡ ಆಶ್ರಯಳಾದವಳು ಅಂತ ಅದರ ಅರ್ಥ. ಅದನ್ನೇ ಬ್ರಹ್ಮತರ್ಕದಲ್ಲೂ ಕೂಡ ಬೇರೆ ಬೇರೆ ಮಾತುಗಳಿಂದ ಹೇಳಿದ್ದಾರೆ. ಈ ನಾಮಾಭಿಮಾನಿನಿ ಉಷಾಳಿಂದ ಆರಂಭಿಸಿ ಎಲ್ಲರೂ ಕೂಡ ಚತುರ್ಮುಖ ಬ್ರಹ್ಮನವರಿಗೆ ಎಲ್ಲರೂ ಕೂಡ ಬದ್ಧರೇ ಆಗಿದ್ದಾರೆ. ಬದ್ಧತ್ವಾತ್ ಮೋಚಕತ್ವಾತ್ ಪರೋಪಿಚ ಉಭಯೋರ ಪ್ರಭಾವೇನ ಯಥಾ ಅವ್ಯಕ್ತಂ ನತೋದಿತಂ. ಪರಮಾತ್ಮ, ಮೋಚಕ ಇವರೆಲ್ಲರೂ ಬದ್ಧರು. ಲಕ್ಷ್ಮೀದೇವಿ ಈ ಕಡೆ ಬದ್ಧಳೂ ಅಲ್ಲ, ಮತ್ತೆ ಪರಮಾತ್ಮನಂತೆ ಸ್ವತಂತ್ರಳಾಗಿ ಮೋಚಕಳು ಕೂಡ ಅಲ್ಲ. ಅವಳು ಮೋಚಕಳು ಹೌದು, ಆದರೆ ಪರಮಾತ್ಮನಿಗೆ ಅಧೀನಳಾಗಿ ಮೋಚಕಳೇ ಹೊರತು ಅವನಿಗೆ ಅನಧೀನಳಾಗಿ ಸ್ವತಂತ್ರಳಾಗಿ ಅವಳು ಮೋಚಕ ಅಲ್ಲ ಅಂತ ಅದರ ತಾತ್ಪರ್ಯ. ಆದ್ರಿಂದ ಅವಳ ಉಲ್ಲೇಖವನ್ನು ಎಲ್ಲೂ ಕೂಡ ಮಾಡಿಲ್ಲ ಅಷ್ಟೆ. ನಾಮದಿಂದ ಆರಂಭಿಸಿ ಪ್ರಾಣನವರೆಗೆ ಛಾಂದೋಗ್ಯದಲ್ಲಿ ಏನಿದೆ ಅಲ್ಲಿ ಉಲ್ಲೇಖ ಮಾಡಲಿಲ್ಲ ಅಷ್ಟೆ. ವಾಸ್ತವಿಕವಾಗಿ ಅವಳು ಪರಮಾತ್ಮನಿಗೆ ಅಧೀನಳು ಅಂತಲೇ ಅದರ ತಾತ್ಪರ್ಯ. ಶ್ರುತೌ ತಥಾ ಜೀವಪರ ಉಚ್ಯಂತೆ ಕಿಂಚನ ಇತರತೆ, ಇದೆಲ್ಲ ಬ್ರಹ್ಮತರ್ಕದಲ್ಲಿ ಹೀಗೆ ಬಂದಿದೆ. ಇದು ಕಾಮಾಧಿಕರಣದಲ್ಲಿ 40ನೇ ಸೂತ್ರ. ಅಲ್ಲಿ ಮುಂದೆ ಆದರಾದ ಲೋಪ ಅಂತ ಇನ್ನೊಂದು ಸೂತ್ರ ಇದೆ ಅದೇ ಸೂತ್ರದಲ್ಲಿ. ಅದನ್ನೇನು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಹೇಳಿಲ್ಲ, ಆದರೆ ಅಲ್ಲಿರೋ ಒಂದು ಶ್ಲೋಕ ಚೆನ್ನಾಗಿದೆ, ಅದಕ್ಕಾಗಿ ಅದನ್ನು ಹೇಳ್ತಿದ್ದೇನೆ. ಅವಳು ಅಬದ್ಧತ್ವೇಪಿ, ನೋಡಿ ರಾಘವೇಂದ್ರ ಸ್ವಾಮಿಗಳು ಕಾಮಾದಿತರತ್ರ ಅಂತ ಹೇಳಿ ಕಾಮಾದಿತರತ್ರ ಅನ್ನೋ ಸೂತ್ರ ತಗೊಂಡಿದ್ದಾರೆ. ಆದರೆ ಕಾಮಾಧಿಕರಣದಲ್ಲಿ ಅವರು ತಗೊಂಡಿರುವ ವಿಷಯ ಮುಂದೆ ಆದರಾದ ಲೋಪ ಅನ್ನೋ ಸೂತ್ರದ 41ನೇ ಸೂತ್ರದ ಅಭಿಪ್ರಾಯ. ಕಾಮಾಧಿಕರಣನೇ ಅದು. ಅಲ್ಲಿ ಏನಿದೆ, ರಾಘವೇಂದ್ರ ಸ್ವಾಮಿಗಳು 88ನೇ ಗದ್ಯ ಭಾಗದಲ್ಲಿ ಹೇಳಿದ ವಿಷಯನೇ ಅಲ್ಲಿದೆ. ಅಬದ್ಧತ್ವೇಪಿ ಭಕ್ತಿ ವಿಶೇಷಾದೇವ ಉಪಾಸನಾದ್ಯಲೋಪ ತಸ್ಯಾಹ ಭವತಿ. ಅವಳು ಸಂಸಾರದಲ್ಲಿ ಬದ್ಧಳೇನಲ್ಲ, ಆದರೂ ಕೂಡ ಅವಳು ಯಾಕೆ ಉಪಾಸನೆ ಮಾಡ್ತಾಳೆ ಅಂದರೆ ಭಕ್ತಿ ವಿಶೇಷಾದೇವ, ಪರಮಾತ್ಮನ ಬಗ್ಗೆ ಅಂತ ಒಂದು ಭಕ್ತಿ ಇರೋದ್ರಿಂದ ಉಪಾಸನೆ ಮಾಡ್ತಾಳೆ. ಯಥಾಶ್ರೀ ನಿತ್ಯ ಮುಕ್ತಾಪಿ ಪ್ರಾಪ್ತ ಕಾಮಾಪಿ ಸರ್ವದಾ ಉಪಾಸ್ತೆ ನಿತ್ಯಶೋ ವಿಷ್ಣು ಏವಂ ಭಕ್ತೋ ಹರೇರ್ಭವೇತ್ ಅಂತ ಬೃಹತ್ ತಂತ್ರದ ಮಾತು. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು ಮತ್ತೆ ಪ್ರಾಪ್ತ ಕಾಮಳು ಎಲ್ಲ ಹೌದು, ಆದರೂ ಭಗವಂತನನ್ನು ಉಪಾಸನೆ ಮಾಡ್ತಾಳಲ್ಲ. ಯಾಕೆ ಉಪಾಸನೆ ಮಾಡ್ತಾಳೆ? ಹಾಗೆ ಭಕ್ತನು ಕೂಡ ಮಾಡಬೇಕು ಅಂತ ಅದರ
ತಾತ್ಪರ್ಯ. ಲಕ್ಷ್ಮೀ ದೇವಿಯನ್ನು ಮಾದರಿಯನ್ನಾಗಿಟ್ಕೊಂಡು ನಾವೆಲ್ಲರೂ ಉಪಾಸನೆ ಮಾಡಬೇಕು ಅಂತ ಅಭಿಪ್ರಾಯ ಆಗ್ತದೆ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಭಕ್ತಿ ತಿಶಯೇನೈವ ವಿಷ್ಣು ಉಪಾಸನಂ ನ ವಿಧಿಬದ್ಧತ್ವೇನ ಅನ್ನೋ ಮಾತಿನಿಂದ ಹೇಳಿದ್ದಾರೆ. ಅದಕ್ಕಾಗಿ ಕಾಮಾದಿತರ ಅನ್ನೋ ಸೂತ್ರ ಹೇಳಿ ಅದರ ಜೊತೆಗೆ ಆದರಾತ್ ಅಲೋಪಃ, ಭಗವಂತನ ಬಗ್ಗೆ ಆದರ ಇರುವುದರಿಂದ ಅಲೋಪಃ, ಭಗವಂತನ ಉಪಾಸನೆಯನ್ನು ಅವಳು ಯಾವ ಕಾರಣಕ್ಕೂ ಕೂಡ ಲುಪ್ತಗೊಳಿಸುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಇನ್ನು ಮುಂದೆ 89ನೇ ಗದ್ಯ ಭಾಗದಲ್ಲಿ ಸರ್ವವೇದಾಂತ ಪ್ರತ್ಯಯಾಧಿಕರಣ ಅಂತ 5 ಸೂತ್ರಗಳನ್ನು ಒಳಗೊಂಡಂತಹ ಅಧಿಕರಣ, 3ನೇ ಅಧ್ಯಾಯದ 3ನೇ ಪಾದದ 1ನೇ ಅಧಿಕರಣ ಅದು. ಅಲ್ಲಿ 1ನೇ ಸೂತ್ರ ಅಲ್ಲಿಂದ ಆರಂಭಿಸಿ ಹೇಳಿದ್ದಾರೆ. ಆ ಅಧಿಕರಣ ಏನು ಹೇಳಲಿಕ್ಕೆ ಹೊರಟಿದೆ, ಆ ಉಪಾಸನಾ ಪಾದ ಅಂತ 3ನೇ ಪಾದ ಪೂರ್ತಿ. ಉಪಾಸನಾ ಅಸ್ಮಿನ್ ಪಾದೇ ಉಚ್ಯತೆ, ಸರ್ವ ಪರಿಜ್ಞಾನ ಪ್ರಥಮತಃ ಉಚ್ಯತೆ. ಭಗವಂತನನ್ನು ಹೇಗೆ ಉಪಾಸಿಸಬೇಕು ಅಂತ ಈ 3ನೇ ಅಧ್ಯಾಯದ 3ನೇ ಪಾದದಲ್ಲಿ ಹೇಳ್ತಾರೆ. ಅದರಲ್ಲಿ ಉಪಾಸನೆ ಮಾಡಬೇಕಾದ್ರೆ ಮೊದಲು ಭಗವಂತ ಬಗ್ಗೆ ಪರಿಜ್ಞಾನ ಬೇಕಲ್ಲ. ಆ ಪರಿಜ್ಞಾನ ಕೊಡ್ಲಿಕ್ಕಾಗಿರುವಂಥದ್ದು ಈ 1ನೇ ಅಧಿಕರಣ ಇತ್ಯಾದಿಗಳು. ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷಾತ್ ಅಂತ 1ನೇ ಸೂತ್ರ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಏನು ಅವತಾರಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ಎತ್ತು ಧ್ಯಾನರೂಪ ಉಪಾಸನ ಉಪಯೋಗಿತೆಯ ಸರ್ವೈರಪಿ ಯಥಾಶಕ್ತಿ ಸರ್ವ ವೇದ ವಿಷಯ ಶ್ರವಣ ಮನನಾಭ್ಯಾಂ ಬ್ರಹ್ಮಣೋಜ್ಞೇತ್ವಂ ವಕ್ತುಂ ಪ್ರಾಪ್ತಂ. ಈಗ ಉಪಾಸನ ಅಂತ ಅನ್ನೋದು 2 ಥರ. ಒಂದು ಧ್ಯಾನೋಪಾಸನೆ, ಇನ್ನೊಂದು ಶಾಸ್ತ್ರಾಭ್ಯಾಸ ರೂಪವಾದ ಉಪಾಸನೆ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚೈವ ಅಂತ ಅನುವ್ಯಾಖ್ಯಾನದಲ್ಲಿದೆ. ಅಲ್ಲಿ ಈಗ ನಾವು ಧ್ಯಾನ ರೂಪವಾದ ಉಪಾಸನೆಯನ್ನು ಹೇಗೆ ಮಾಡಬೇಕು, ಅದನ್ನು ಮಾಡಬೇಕಾದ್ರೆ ಮೊದಲು ಜ್ಞಾನ ಇರಬೇಕಲ್ಲ. ಅದಕ್ಕಾಗಿ ಧ್ಯಾನ ರೂಪ ಉಪಾಸನೆಗೆ ಉಪಯೋಗಿ ಆದದ್ದು ಯಾವುದು, ಭಗವಂತನ ಜ್ಞಾನ. ಆ ಜ್ಞಾನವನ್ನ ಎಲ್ಲರೂ ಕೂಡ ಯಥಾಶಕ್ತಿ ಸರ್ವ ವೇದಗಳನ್ನು ಶ್ರವಣ ಮಾಡಿ ಮನನ ಮಾಡಿ ತಿಳ್ಕೋಬೇಕು, ಆ ಜ್ಞಾನವನ್ನು ಪಡ್ಕೋಬೇಕು ಅಂತ ಬ್ರಹ್ಮನಿಗೆ ಜ್ಞೇಯತ್ವವನ್ನು ಅಲ್ಲಿ ಹೇಳಿದ್ದಾರೆ. ಅದನ್ನ ಹೇಳಲಿಕ್ಕೆ ಹೊರಟಿರುವಂಥದ್ದೇ ಸರ್ವ ವೇದಾಂತ ಪ್ರತ್ಯಯಾಧಿಕರಣ, 5 ಸೂತ್ರಗಳನ್ನು ಒಳಗೊಂಡದ್ದು. ಅದನ್ನ ಸರ್ವೈರಪಿ ಯಥಾಬಲಂ, ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ತಿಳಿಯಲೇಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ ಅಂತದರ ಅಭಿಪ್ರಾಯ. ಅದರ ತಾತ್ಪರ್ಯ ಏನು, ಸರ್ವೈರಪಿ ಮಾನುಷಾದಿಭಿ ಅಶೇಷೈ ಅಧಿಕಾರಿಭಿ ಜ್ಞೇಯ. ಮನುಷ್ಯರಿಂದ ಆರಂಭಿಸಿ ಎಲ್ಲ ಅಧಿಕಾರಿಗಳು ಕೂಡ ಭಗವಂತನನ್ನು ತಿಳಿಯಬೇಕು. ನ ಕೇವಲಂ ಅಧಿಕೈ ಗುಣೈ ಇತಿ ಚಾರ್ಥ. ಈ ಎಲ್ಲರೂ ಕೂಡ ಅವನ ಜ್ಞಾನವನ್ನು ಪಡ್ಕೋಬೇಕು ಅಂತ ಏನಿದೆಯಲ್ಲ, ಯಾರೋ ಅಧಿಕ ಗುಣವುಳ್ಳಂತಹ ಸಾಧಕರು ಯಾರೋ ದೊಡ್ಡವರು ಮಾತ್ರ ತಿಳ್ಕೊತಾರೆ ಅಂತಲ್ಲ, ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಅಂತ ಅದರ ಅಭಿಪ್ರಾಯ. ಅಧಿಕೈ ಗುಣೈ ಅಂತಿದೆ, ಅಧಿಕ ಗುಣಗಳಿಂದ ಅಂತ ಅರ್ಥ ಆಗ್ತದೆ. ಅದಕ್ಕೆ ಹೆಚ್ಚಿನ ಗುಣಗಳಿಂದ ಉಪಾಸನೆ ಮಾಡಬೇಕು ಅಂತ ಅಷ್ಟೇ ಅಲ್ಲ, ಅದು ಅಲ್ಲೇನೋ ವಾಕ್ಯದಲ್ಲಿ ಒಂದು ದೋಷ ಇದ್ದಾಗ ಕಾಣಿಸ್ತದೆ ನನಗೆ. ವಾಕ್ಯದಲ್ಲಿ ಏನೋ ಒಂದು ದೋಷ ಇರುವಂತೆ ನನಗೆ ಕಾಣಿಸ್ತದೆ. ಇರಬಹುದು, ದೋಷ ಇಲ್ಲದೆ ಇದ್ರೂ ಇರಬಹುದು. ಕೇವಲ ದೊಡ್ಡ ದೊಡ್ಡ ದೇವತೆಗಳು ಮಾತ್ರ ಭಗವಂತನನ್ನ ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿ ಉಪಾಸಿಸುವುದಲ್ಲ, ಮನುಷ್ಯ ಮೊದಲಾದವರು ಎಲ್ಲರೂ ಕೂಡ ಮಾಡಬೇಕು ಅಂತ ಒಂದರ್ಥ. ಇದು ನಾನು ಹೇಳಿದ ಅರ್ಥ. ಆದರೆ ಅಲ್ಲಿ ಇದ್ದಂತೆ ಏನು ಕಾಣಿಸ್ತದೆ, ನ ಕೇವಲಂ ಅಧಿಕೈ ಗುಣೈ, ಅಧಿಕ ಗುಣಗಳಿಂದ ಆತನನ್ನು ಉಪಾಸನೆ ಮಾಡುವುದು ಮಾತ್ರ ಅಲ್ಲ, ಆತನನ್ನು ಎಲ್ಲರೂ ತಿಳಿಯಲೂಬೇಕು. ನಿಮಗೆ ಅಧಿಕ ಗುಣಗಳು ಅಂದ್ರೆ ನಿಮಗೆ ಎಷ್ಟೆಷ್ಟು ಸಾಧ್ಯವೋ ಅಷ್ಟಷ್ಟು ಗುಣಗಳ ಮೂಲಕ ಆತನನ್ನು ಉಪಾಸಿಸಬೇಕು, ಅದಕ್ಕನುಸಾರವಾಗಿ ತಿಳಿಯಲೂಬೇಕು ಅಂತ. ಸರ್ವೈರಪಿ ಯಥಾಬಲಂ ಜ್ಞೇಯೋ ವಿಷ್ಣುರ್ ವಿಶೇಷಶ್ಚ ಜ್ಞಾನೇ ಸ್ಯಾದ್ ಉತ್ತರೋತ್ತರಂ ಯಥಾ ಸಚ್ಚಿದಾನಂದ ಆತ್ಮೇತಿ ಮಾನುಷೇಶ್ಚ ಸುರೇಶ್ವರೈಃ ಯಥಾಕ್ರಮಂ ಬಹುಗುಣೈಃ ಬ್ರಹ್ಮಣಾ ಹಿ ಅಖಿಲೈರ್ಗುಣೈಃ ಉಪಾಸ್ಯಃ ಸರ್ವವೇದೈಶ್ಚ ಸರ್ವೈರಪಿ ಯಥಾಬಲಂ ಜ್ಞೇಯೋ ವಿಷ್ಣುರ್ವಿಶೇಷಸ್ತು ಜ್ಞಾನೇ ಸ್ಯಾದ್ ಉತ್ತರೋತ್ತರಂ. ಉಪಾಸ್ಯಃ ಸರ್ವವೇದೈಶ್ಚ ಅಂತಿದೆಯಲ್ಲ, ಆ ಚ ಅನ್ನೋದಕ್ಕೆ ಅಖಿಲ ಗುಣಗಳ ಮೂಲಕ ಉಪಾಸನೆ ಮಾಡುವುದು ಅಷ್ಟೇ ಅಲ್ಲ,
ಎಲ್ಲ ವಿಷಯಗಳನ್ನೂ ತಿಳ್ಕೋಬೇಕು ಅಂತ ಅರ್ಥ. ಎಷ್ಟು ಸಾಧ್ಯವೋ ಅಷ್ಟು ಜ್ಞಾನವನ್ನು ಪಡ್ಕೊಂಡು ಉಪಾಸನೆ ಮಾಡಬೇಕು ಅಂತ ಅರ್ಥ. ಆದರೂ ನ ಕೇವಲ ಅಧಿಕೈಹಿ ಗುಣೈಹಿ ಅನ್ನೋ ಮಾತಿನಿಂದ ನನಗೇನು ಅಷ್ಟ ಸಮಂಜಸವಾದ ಅರ್ಥ ಹೊರಟಿಲ್ಲ. ಅಲ್ಲಿ ಉಪಾಸ್ಯ ಸರ್ವವೇದೈಶ್ಚ ಅಂದ್ರೆ ಎಲ್ಲಾ ವೇದಗಳಿಂದಲೂ ಎಷ್ಟೆಷ್ಟು ಶಕ್ತಿ ಇದೆಯೋ ಅಷ್ಟೆಲ್ಲ ಶಕ್ತಿಗಳಿಂದಲೂ, ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೆಲ್ಲ ಶಕ್ತಿ ಸಮಯ ಉಪಯೋಗ ಮಾಡಿ ವೇದಗಳನ್ನು ಅರ್ಥ ಮಾಡಿಕೊಂಡು ಆಮೇಲೆ ಉಪಾಸನೆ ಮಾಡಬೇಕು ಅಂತ ಅಷ್ಟೇ ಅರ್ಥ. ನ ಕೇವಲ ಅದಕ್ಕೆ ಈ ಗುಣ ಅಂತ ಅನ್ನೋದಕ್ಕೆ ಅದೇನು ಅಷ್ಟು ಮಹತ್ವದ ಅರ್ಥ ನನಗೆ ಅದು ಕನ್ವಿನ್ಸ್ ಆಗಲಿಲ್ಲ. ನನಗೇನು ಮನಸ್ಸಿಗೆ ಕನ್ವಿನ್ಸ್ ಆಗಲಿಲ್ಲ ಅನ್ನೋದನ್ನ ನೀವು ತಿಳಿಸಿದೆ. ನನಗೆ ತತ್ವಕ್ಕೇನು ತೊಂದರೆ ಇಲ್ಲ. ಯಥಾ ಅಯೋಗ್ಯ ಗುಣೈ ನೋಪಾಸ್ಯ ಕಿಂತು ವ್ಯವಸ್ಥೆಯೈವ ಮಾನುಷಾದಿಭಿ ಸ್ವಸ್ವಯೋಗ್ಯ ಗುಣೈ ಏವ ವಿಷ್ಣು ಉಪಾಸ್ಯ ನ ತಥಾ ಜ್ಞಾನೇ ವಿಶೇಷ. ಅಯೋಗ್ಯ ಗುಣಗಳ ಮೂಲಕ ಭಗವಂತನನ್ನು ಉಪಾಸನೆ ಮಾಡಬಾರ್ದು, ಇದೆಲ್ಲರಿಗೂ ಗೊತ್ತಿದೆ. ಅವನಲ್ಲಿ ದೋಷವನ್ನು ಯಾವತ್ತೂ ಕಾಣಬಾರದು, ಗುಣವನ್ನೇ ಕಾಣಬೇಕು. ಕಿಂತು ವ್ಯವಸ್ಥೆಯೈವ ಮಾನುಷಾದಿಭಿ ಸ್ವಸ್ವಯೋಗ್ಯ ಗುಣೈ ಉಪಾಸ್ಯ, ಅವನಲ್ಲಿ ಗುಣಗಳನ್ನು ಮಾತ್ರ ಕಾಣಬೇಕು. ವ್ಯವಸ್ಥಾ ಅಂದ್ರೆ ಕೆಳಗಿರ ತಾರತಮ್ಯ ದೃಷ್ಟಿಯಿಂದ ಕೆಳಗಿರುವವರಿಗೆ ಕಡಿಮೆ ಗುಣ, ಮೇಲಿರುವವರಿಗೆ ಹೆಚ್ಚಿನ ಗುಣ, ಇದು ವ್ಯವಸ್ಥಾ. ಮಾನುಷಾದಿಭಿ ಸ್ವಸ್ವಯೋಗಿ ಗುಣೈ ಏವ ಗುಣೈರೇವ ಉಪಾಸ್ಯ, ಅದು ಗುಣೈರೇ ವಿಪಾಸ್ಯ ಅಂತಾಗಿದೆ. ಅದನ್ನು ತಿದ್ಕೊಳ್ಳಿ, ಗುಣೈರೇ ಓಪಾಸ್ಯ ಅಂತ ಆಗ್ಬೇಕು. ಗುಣೈರೇವ ಉಪಾಸ್ಯ ವಿಷ್ಣು ನ ತಥಾ ಜ್ಞಾನೇ ವಿಶೇಷ. ಗುಣಗಳ ಉಪಾಸನೆ ಬೇರೆ, ಅದರ ಜ್ಞಾನ ಬೇರೆ. ಉಪಾಸನೆಯನ್ನು ಮಾಡುವಾಗ ಎಲ್ಲರೂ ಅಧಮರು ಕೂಡ ಎಲ್ಲ ಹೆಚ್ಚಿನ ಗುಣಗಳನ್ನು ಉಪಾಸನೆ ಮಾಡಬಾರ್ದು. ಹೆಚ್ಚಿನ ಗುಣಗಳನ್ನು ಉಪಾಸನೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ. ಆದರೆ ತಿಳ್ಕೊಳ್ಳಿಕ್ಕೆ ಮಾತ್ರ ಆ ಥರ ನಿರ್ಬಂಧ ಇಲ್ಲ, ಎಲ್ಲವನ್ನು ತಿಳ್ಕೋಬಹುದು. ಸರಿಯಾ? ಹೌದು, ಎಷ್ಟು ಶಕ್ತಿ ಇದೋ ಅಷ್ಟು ತಿಳ್ಕೊಳ್ಳೇಬೇಕು. ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನ ಭವೇತ್. ಇದನ್ನ ನೀವು ಮನುಷ್ಯರಿಗೆ ಇದರಲ್ಲಿ ಜ್ಞಾನದಲ್ಲಿ ಮಾತ್ರ ಅಧಿಕಾರ, ಉಪಾಸನದಲ್ಲಿ ಅಧಿಕಾರ ಇಲ್ಲ ಅಂತ ಅನೇಕ ಕಡೆ ಹೇಳ್ತಾರೆ ಆಚಾರ. ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವ ಚ ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯ ವಿಧೀಯತೆ. ಭಗವಂತನನ್ನು ಸತ್ಯ ಅಂತ ಹೇಳ್ತಾರೆ, ಯಾಕೆಂದ್ರೆ ಸರ್ವೋತ್ತಮ ಪೂರ್ಣ ಸರ್ವಜ್ಞಾದ್ರಿಂದ ಅಂತ. ಅಲ್ಲಿ ಇಷ್ಟು ಹೇಳಿ ಈ ವಿಷಯ ಇದಕ್ಕೆ ಈ ಉಪಾಸನೆಗೆ ದೇವತೆಗಳು ಮಾತ್ರ ಯೋಗ್ಯರು, ಮನುಷ್ಯರು ಜ್ಞಾನಕ್ಕೆ ಮಾತ್ರ ಅಧಿಕಾರಿಗಳು ಅಂತ ಹೀಗೆ ವರ್ಣನೆ ಬಂದಿದ್ದಾರೆ. ಆದ್ರಿಂದ ಅಂಥ ಎಲ್ಲ ಸಂಗತಿಗಳನ್ನ ಇವರು ಕೇವಲ ತಿಳಿಯಬೇಕು. ತಾವೇನೇನು ತಿಳಿಯಬೇಕು ಅದನ್ನೆಲ್ಲ ತಿಳಿಯಲೇಬೇಕು. ಯಾವುದನ್ನು ಉಪಾಸನೆ ಮಾಡಬೇಕು ಅದನ್ನು ಮಾತ್ರ ಉಪಾಸನೆ ಮಾಡಬೇಕು. ಉಪಾಸನೆಗೆ ನಿರ್ಬಂಧ ಇದೆ, ಕೆಲವನ್ನು ಮಾತ್ರ ಉಪಾಸನೆ ಮಾಡಬೇಕು. ಆದರೆ ತಿಳಿಯಲಿಕ್ಕೆ ಆ ಥರ ನಿರ್ಬಂಧ ಇಲ್ಲ. ಅವರೆಲ್ಲವನ್ನು ತಿಳಿಯಬಹುದು. ಅದರಲ್ಲೂ ತಮಗೇನು ತಿಳಿಲಿಕ್ಕೆ ಸಾಧ್ಯ ಇದೆ ಅದನ್ನು ತಿಳಿಬಹುದು. ಎಲ್ಲವನ್ನೂ ತಿಳಿಯೋದಂದ್ರೆ ತಮಗೆ ಅಯೋಗ್ಯವಾದನ್ನೆಲ್ಲವನ್ನೂ ತಿಳಿಯಬೇಕು ಅಂತ ಅರ್ಥ ಅಲ್ಲ. ಅವ್ರಿಗೆ ತಮ್ಮ ಶಕ್ತಿಗೆ ಮೀರಿದ ತಿಳಿಲಿಕ್ಕೆ ಆಗೋದಿಲ್ಲ ಅವರಿಗೆ. ಆದರೆ ತಮ್ಮ ಶಕ್ತಿಗೆ ಮೀರಿದ್ದನ್ನ ತಮ್ಮ ಶಕ್ತಿಗೆ ಅನುಸಾರವಾಗಿ ತಿಳಿದಿದ್ದೆಲ್ಲವನ್ನೂ ಉಪಾಸನೆ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಮತ್ತೆ ಅಂತ ಹೀಗದ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.